ಏನಂತ ಜಿಲೇಬಿ ತಿಂದು ನೋಡ್ರುವಂಡೆ ಮತ್ತೆ ಮ್ಯಾಕ್ ತಿನ್ಬೇಕನ್ಸ್ತದ. ಜಿಲೇಬಿ ಬೇಕೇನ್ರಿ? ಜಿಲೇಬಿ ಏನಪ್ಪ ಸಪ್ರಿಲ್ಲದ ಬಂದ್ ಅಪ್ಪ ವ್ಯಾಪಾರ ಮಾಡುವ ಪಪ್ಪೇರು ಹುಡುಗ ಯಾಕ ಆ ವ್ಯಾಪಾರ ಸಾಲಿ ಏನಿನಗೆ ಏನ್ ಮಾಡೋ ಸುಬ್ಬಲಕ್ಷ್ಮಿ, ಒಂದ ವ್ಯಾಪಾರ ಅಂತ ಕುತ್ಕೊಂಡ್ರ ನಡೆಯಂಗಿಲ್ಲ. ಒಂದು ವರ್ಷದಾಗ ಮಳಿಗಾಲ, ಚಳಿಗಾಲ, ಬೇಸಿಗಾಲ ಅಂತೇಳಿ ಹೆಂಗ್ ಬರ್ತಾವ ಅದ್ರಂಗ ನಾ ಬದಲಾಗಿ ವ್ಯಾಪಾರ ಶುರು ಮಾಡಿ ನೋಡ. ಅನ್ನಲ್ಲ ನೀನು ಜಿಲೇಬಿ 1 kg ಕೊಡ್ತೀಯ ನನಗೆ? ಅರ್ಧ ಕೆಜಿಗೆ 30, 1 ಕೆಜಿಗೆ 60, 2 ಕೆಜಿಗೆ 120. ನಿಮ್ಗೆ ಎಷ್ಟು ಕೆಜಿ ಬೇಕು ಹೇಳ್ರಿ, ಚೊಟ್ ಅಂತ ಕೊಡ್ತೀನಿ, ಪಟ್ ಅಂತ ತಗೊಳ್ರಿ. ನೀ ಚಟ್ ಅಂತ ಕೊಡ್ಬೇಕಂದ್ರೆ ನಿನ್ನ ರೇಟ್ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂದ್ರೆ ತಗೊಳಕ್ಕಿ. ಎಣ್ಣೆ ರೇಟ್ 250 ರೂಪಾಯಿ ಆಗೈತಿ, ಹಿಟ್ಟಿನ ರೇಟು 150 ರೂಪಾಯಿ ಆಗೈತಿ. ಇದ್ರಾಗ ಕಡಿಮೆ ಮಾಡಿ ಕೊಡಂತಂದ್ರ ನಮ್ ವ್ಯಾಪಾರ ಆಗಿ ಅಂತಂಗಿಲ್ಲ. ಹೋಗ್ಲಿ ಬಿಡು, ನನಗ ನೀ ಮೊದ್ಲಾಗಿರಕ್ಕೆ ಅಂತೇಳಿ 50 ರೂಪಾಯಿ ಮಾಡಿ ಕೊಡ್ತೀನಿ, ತಗೋ. ಆಯ್ತು ಬಿಡ, ಹಂಗಾದ್ರೆ 1 kg ಕೊಡು ನನಗ. ಆಗ ರೊಕ್ಕ ನನಗ ಈಗಿಲ್ಲ. ನಮ್ಮ ಅಂಗಡಿ ಕಡೆ ಬಾನಿ, ಅವಾಗ ನಮ್ಮ ಅಮ್ಮ ಕಡೆ ಇಷ್ಟು ನೀನು ಕೊಟ್ಟು ಕಳಿಸ್ತೀನಿ. ರೊಕ್ಕ ಯಾರು ಕೇಳ್ರಿ? ದಿನನಿತ್ಯ ನಿಮ್ಮೂರಿಗೆ ವ್ಯಾಪಾರ ಮಾಡಕ್ ಬರ್ತೀನಿ ಅಂದಂಗ ನಂದು ನಿಮ್ಮ ಎದ್ರಾಗ ಇದ್ದಿದ್ರೆ ಇಲ್ಲಿ ಹೋಗೈತಿ. ಏನದು? ಅದ ಜಿಲೇಬಿ ಅಂದೆ. ಜಿಲೇಬಿ ಹಂಗ ತಡ ಯಾಕೆ ಮಾಡ್ತಿ? ಕೊಡು 1 kg ಜಿಲೇಬಿನ. ಔಷಧಿ ಮಾಡಬೇಡ, ಸ್ವಲ್ಪ ತಡಿ, ಸರಿಯಾಗಿ ತೂಗಿ ಕೊಡ್ತೀನಿ, ಹಿಡ್ಕೋ. ಕೊಡು. ಇದ್ರಾಗ 2 ಗಾಲಿ ತಿಂದು ಜೀವ ಐತೆ ಅಂತ ಗೊತ್ತಾಗಿಲ್ಲ. ಹೌದಾ? ಹಂಗ ಐದು ತಿಂಗಳಪ್ಪ. ನಮ್ಮ ಮನ್ಯಾಗ ಮಾವ ಕೊಟ್ಟ, ಮಾವನ ಜೊತೆ ಹೋಗಿ ಇಬ್ರು ಕೂಡಿ ಆಟ ಆಡ್ಕೊಂತ ತಿಂತೀವಿ. ಅಲ್ಲ ಸುದ್ದಿ, ನೀನ್ ಮನೆಗೆ ಹೋಗಿ ತಿಂತೀನಿ, ನನಗೆ ಹೆಂಗ್ ಗೊತ್ತಾಗ್ಬೇಕು ಹೇಳ ನಮ್ ಜಿಲೇಬಿ ರುಚಿ? ನನ್ನ ಕಣ್ಣೆರಿಗೆ ತಿಂದು ನೋಡಲ್ಲ. ಹೌದಲ್ಲ, ನೀನ್ ಆಸೆ ನಾ ಯಾಕೆ ನಿರಾಸೆ ಮಾಡ್ಲಿಕ್ಕೆ? ಕೊಡು 1 ಜಿಲೇಬಿ ತಿಂದು ನೋಡೇ ಬಿಡ್ತೀನಿ. ನೀ ಜಿಲೇಬಿ ಕೊಟ್ಟು ನಾ ಮೊದಲು ಮಾತು ಹೇಳ್ಬೇಕು. ಅವಾಗ ಕೊಡಾಕ ತಯಾರಿಲ್ಲ, ನೀವರ ಕೊಡ್ರಿ ತಂದು. ಹೋಗ್ಲಿ ಬಿಡು, ನಿನ್ನ ಜಿಲೇಬಿ ಎಷ್ಟು ರುಚಿ ಇತ್ತ ನಮ್ಮ ಮನ್ಯಾಗ ತಿಂದು ಹೇಳ್ತೀನಂತ. ಬಾರಿ ಇತ್ತು, ನಿನ್ನ ಕೈಗೂ ಅಷ್ಟು ಚಲೋ ಐತಿ ನೋಡು. ಮತ್ತೆ ನೋಡ್ ಸುದ್ದಿ, ನಾವ್ ಕೈ ಹಾಕಿದ ಮೇಲೆ ಯಾವ ದಂಡೆ ಮಾಡಿಲ್ಲ. ನೋಡು, ಈ ಕರ್ನಾಟಕದಾಗ ನಮ್ ಜಿಲೇಬಿ ಕ್ವಾಲಿಟಿ ನೋಡಿ ವ್ಯಾಪಾರಗಳು ಬರಕೈತೆ. ವ್ಯಾಪಾರಗಳು ಹೌದಪ್ಪ ಯಪ್ಪ, ನಿನ್ನ ಜಿಲೇಬಿ ನೋಡು, ಅಪ್ಪರ ಮೇಲೆ ಅಪ್ಪರ. ಆಗ ಬಸದಾಗ ಹೋದಿಲ್ಲ ವಾಂತಿ ಮಾಡ್ಕೋತ, ಆಗ ಗೊತ್ತಾಯ್ತು ನಿನ್ನ ಅಪ್ಪರ ಮೇಲೆ ಅಪ್ಪರ ಬರ್ತಂತೆ. ಏನೇನ್ ನಾವು ಜೋಕ್ ಮಾರ ಅಲ್ಲ, ನೀ ನನಗೆ ಹಾಕಿದ ನೋಡ್ಲ, ಹಿಂದ್ ಹತ್ತಿದ್ವು ಅಲ್ಲ, ಸಂಬಂಧಿಕನಲ್ಲ, ನಾ ಪ್ರೀತಿಸಿದ ಹುಡುಗ ಅಂತೀನಿ ಅಲ್ಲ. ಮತ್ತ ನನ್ನ ಮಾವನ ಮುಂದೆ ಹೇಳ್ತಿದ್ದಿ, ಎಷ್ಟು ಧೈರ್ಯ ಇರಬೇಕು ನೀನು. ನೋಡ್ತಿದ್ವಿ ನಿಮ್ಮ ಹೂವೆಲ ಅಂಗಡಿ ಮುಂದೆ ಬಂದು ಎಂದು ನಿಂತು ನಿನ್ನ ವನಪು ವಯ್ಯಾರ ನೋಡಿದೆ ಅಂದ ಕುಗ್ಗಿತ್ತು ನಿನ್ನ ಸೌಂದರ್ಯದ ರೂಪ. ನೀ ಹಿಂಗ ಕೋಪ ತಾಪ ಅಂತೇಳಿ ಬರ್ಬೇಡ ಮನೆ ಹಾದಿ ಹಿಡಿದು. ನೀ ಹಿಂಗ ತಡೆ ಮಾಡಿದ ಬರ್ತಾನ ನಮ್ಮ ಮಾವ ತಡದು. ನೀ ಹಿಂಗ ಏನ ದಿಮಾಕ್ ಮಾಡ್ಕೊಂಡು ನಿಂತ ಕೊಡ್ಲಿ ತಗೊಂಡ್ ಆಗ್ತಾನ ನಿನ್ನ ಕಡುದು. ನಿಮ್ಮ ಮಾವ ಕಡಿತೇನಂತ ನಾನು ಹೋಗಲಾರೆ ಓಡಿ, ಗಟ್ಟಿ ಮನಸ್ಸು ಮಾಡ ಹುಚ್ಚು ಕೋಡಿ. ಆ ದೇವರ ಚನ್ನಮಲ್ಲೇಶ್ವರ ನಮ್ಮಿಬ್ಬರು ಜೋಡಿ ನೋಡಿ. ನೀನು ಈ ರೀತಿ ನಿಲ್ಲಬೇಡ. ಚನ್ನಮಲ್ಲೇಶ್ವರ ನಮ್ಮಿಬ್ಬರು ಜೋಡಿಯನ್ನು ನೋಡಿ. ನೀನು ಈ ರೀತಿ ನಿಲ್ಲಬೇಡ. ನನ್ನ ನೋಡಿ ದುಡು ತಿನ್ನಕ್ ಏನಾಗೈತೋ ನಿನಗ ದಾಡಿ. ಮುಂದ ಓಟೋಟ ಕಪ್ಪ ತಗೊಂಡು ಅವನು ಎಷ್ಟು ಗುರು ಪೈಕಿ ನೋಡೋದು. ಒಂದು ಸಲ ಹೊರ ಬರಬಾರ್ದು. ನನ್ನ ಕೈಗೆ ಬೇಡಿ ಬಂದವರ ಪರವಾಗಿಲ್ಲ ನನ್ನ ಚಿನ್ನ, ನಿನ್ನ ಮೇಲೆ ಬಿದ್ದಾದ ನನ್ನ ಕಣ್ಣ ಕೈ ಹಿಡಿಕಬಾರೆ ನನ್ನ ರಸಬಾಳಿ. ಅಲ್ಲೇ ಮಗ, ನಿನ್ನ ಹತ್ರ ಏನೈತಿ ಅಂತ ನಿನ್ನ ಕೈ ಹಿಡ್ಕೊಳ್ಳಿ. ಹೇಳು ನನಗೆ ಏನೈತಿ ಅಂತ ಕೇಳ್ತೀಯಲ್ಲ ಸುದ್ದಿ? ಸಾಕಷ್ಟು ಸಾಲಿ ಕಲ್ತೀನಿ. ಹೌದು ಪಾಪ, ಎಷ್ಟು ಕಲ್ತೀಯ ಸಾಲಿ? ಊರಾಗ ಊರ ಸಂಘ ಮಾಡಿ ಸಂಧಿ ತಿರುಗಿ ಜನರ ಕೈಲಿಂದ ಬೇಸಿಕೊಂಡು ಸಾಕಾಗಿ ವ್ಯಾಪಾರ ಮಾಡಕತ್ತೀನಿ. ನಿನ್ನಂತ ಮಕ್ಕಳಿಗೆ ಎಷ್ಟು ಸಾರಿ ಕಲ್ತಿ ಅಂತ ಮುಂದೆ ಹೇಳ, ಆಮೇಲೆ ನಾನು ಹೈಟೈ ಮುಗಿಸೀನಿ. ನಾನು ಹೈಟೈ ಮುಗಿಸಿ ಲೈನ್ ನೌಕರಿಗೆ ಅರ್ಜಿ ಹಾಕಿನಿ. ಇನ್ನ 8 ದಿನದ ಒಳಗಡೆ ನನಗೆ ನೌಕರಿ ಬರೋದಂತ ಗ್ಯಾರಂಟಿ. ನನಗ ನೌಕರಿ ಕೊಡ್ತೈತೆ ನಮ್ಮ ಸರ್ಕಾರ. ಆಗ ನಾನೇ ನಿನ್ನ ಕೈ ಹಿಡಿಯುವ ಸರ್ದಾರ. ನಿನಗೆ ಹೂವಿನ ಹಾರ. ನೀವ್ ಒಂದ್ ತಾಸಿಗೊಂದು ಒಂದ್ ಎಳೆದ ಹಿಂದಿಲ್ ಏನ್ ಹೇಳ್ಕೊತ ಹೋಗ್ಬೇಕು ನೀನು. ಹೋಗ್ಲಿ ಬಿಡು, ಆದ್ರೆ ಹೇಳ್ತೇನೆ ನಿನ್ನಂತ ಮಕ್ಕಳಿಗೆ ಎಲ್ಲಿ ಕೊಡ್ಬೇಕು ನೌಕರಿ ನಮ್ಮ ಸರ್ಕಾರ. ನನ್ನ ಬೇಡ ನನಗ ನೀ ಮುಡುದಾರ. ಒಂದು ದಿನ ಹಾಕಬೇಕು ಕೊರಳಿಗೆ ಹಾರ. ಈ ಊರ್ ಮಂದಿ ಎದುರುಗಡೆ ಕಟ್ಟಬೇಕು ಕೊರಳಿಗೆ ಕರೆಮಣಿ ಸರ. ಆಗ ನಾನೇ ನಿನ್ನ ಹೃದಯ ಕಟ್ಟಿದೀಯ ಮಾದಿರ. ನೀ ಆಮೇಲೆ ಮಹಾದೇವ ಆಗ ಫಸ್ಟ್ ನೌಕರಿ ಸಿಗ್ಲಿ, ಆಮೇಲೆ ಈಗ ನನಗೆ ಟೈಮ್ ಹಿಡಿತಿ. ಮೊದಲು ದಾರಿ ಬಿಡು.
ಅಂತಾರ ನೀವು ಹೂ ಅನ್ನಂದ್ರ ನನಗ ಆಗಲ್ಲ ಬ್ಯಾಸರ. ಹೌದೌದು. ನೌಕರಿ ಬಂದ ಮೇಲೆ ಮದುವೆ ಆಗ್ತೀನಿ ಅಂತ ಮಾತು ಮಾತಿ ತಪ್ಪರು ನೋಡಿ. ನಾನು ಒಂದ್ ಸಲ ಕೊಟ್ಟ ಮಾತ್ರ ಒಟ್ಟ ತಪ್ಪುದಿಲ್ಲ. ಈಗ ನೀ ಬಾಯಿ ತಗೊಳ್ತತಿ ಬಾಯಿ ಹುಡುಗನ ಚಳಿಗಾಲ